ಇವರು ಪ್ರತಿಭಾವಂತ ರಂಗಭೂಮಿ ಕಲಾವಿದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಪದವೀಧರೆ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಿನಿಮಾ ನಟಿ, ಹಲವಾರು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ರಂಗ ಶಿಕ್ಷಕಿಯೂ ಹೌದು. ಅಷ್ಟೇ ಅಲ್ಲದೆ ಕಥೆಗಾರ್ತಿ, ಸಕ್ಸಸ್ಫುಲ್ ಆಂಟ್ರಪ್ರಿನರ್, ಅಡುಗೆ ಪ್ರವೀಣೆ ಕೂಡ ಹೌದು. ಇವರನ್ನ ಆತ್ಮೀಯರು ಪ್ರೀತಿಯಿಂದ ಕನ್ನಡದ ಸ್ಮಿತಾ ಪಾಟೀಲ್ ಅಂತಲೂ ಕೂಡ ಕರೀತಾರೆ. ಇವತ್ತಿನ ನಮ್ಮ ಮಾತುಕತೆ ಮಲ್ಟಿಫೆಸೆಟೆಡ್ ಟ್ಯಾಲೆಂಟ್ ಅಕ್ಷತಾ ಪಾಂಡವಪುರ ಅವರ ಜೊತೆ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್. ಸೊ ರಂಗಭೂಮಿ ನಿಮ್ಮ ತವರು, ರಂಗಭೂಮಿಯಿಂದಲೇ ಮಾತುಕತೆಯನ್ನು ಶುರು ಮಾಡೋಣ. ಒಬ್ಬಳು ಈ ಏಕ ವ್ಯಕ್ತಿ ಪ್ರದರ್ಶನದ ಮೂಲಕ ಅಕ್ಷತಾ ಅವರು ನಮಗೆಲ್ಲ ಹೆಚ್ಚು ಪರಿಚಯ ಆಗಿದ್ದು. ಹಾಗಾಗಿ ಈ ನಾಟಕದ ಪರಿಕಲ್ಪನೆ ಮೂಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಹೇಳಿ. ಈ ನಾಟಕದ ಪರಿಕಲ್ಪನೆ ಕಂಪ್ಲೀಟ್ ಪ್ರಸನ್ನ, ನನ್ನ ಹಸ್ಬೆಂಡೇ, ಡೈರೆಕ್ಟರ್ ಅವರೇ. ಅವರು ಈ ನಾಟಕನ ಮತ್ತೊಬ್ಬ ಅವರ ಸಹ ಸ್ಟೂಡೆಂಟ್, ಒಂದು ಕ್ಲಾಸ್ಮೇಟ್ ಜೊತೆ, NST ಕ್ಲಾಸ್ಮೇಟ್ ಜೊತೆ ಮಾಡಬೇಕು ಅಂತ ಹಿಂದಿನಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ರು. ಎಲ್ಲೋ ಅದಕ್ಕೆಲ್ಲ ಸೌಂಡ್ ಎಲ್ಲ ರೆಡಿ ಮಾಡ್ಬೇಕಾದ್ರೆ ಎಲ್ಲೋ ನನಗೆ ಕಣ್ಣಿಗೆ ಬಿದ್ದ ಮೇಲೆ ನನಗೆ ಒಳ್ಳೆ ಪಾತ್ರ, ಒಳ್ಳೆ ಕತೆ ಇದ್ದರೆ ನಾನು ಹಠ ಮಾಡಿದ್ರೂ ಅದನ್ನು ಪಡಿತೀನಿ. ಆ ಥರ ಹಠ ಮಾಡಿ ಇದನ್ನು ನಾನೇ ಮಾಡ್ತೀನಿ, ಕನ್ನಡದಲ್ಲಿ ಹಿಂದಿನಲ್ಲಿ 2 ಭಾಷೆನಲ್ಲೂ ಮಾಡೋಣ, ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳುವಾಗ ಅವರು ಆ ನಟಿಗೆ ಜೊತೆ ಮಾಡಲಿಕ್ಕೆ ಬೇರೆ ಥರದ ಪರಿಕಲ್ಪನೆ ಇತ್ತು. ಈಗ ನನ್ನ ಜೊತೆ ಮಾಡುವಾಗ ಅವ್ರ ಪರಿಕಲ್ಪನೆ ಕಂಪ್ಲೀಟ್ಲಿ ಬೇರೆ ಇತ್ತು. ಸೊ ನಮ್ಮ ಒಂದು ಇಂಪ್ರೂವೈಸೇಷನ್ಸ್ ಸ್ಕಿಲ್ನ ಅವರು ನೋಡಿ ಇಂಟ್ರಾಕ್ಟಿವ್ ಪ್ಲೇನ ಮಾಡಿದ್ದು. ಅದು ನನಗೂ ತುಂಬ ಕಾಡ್ತಿತ್ತು. ಒಂದು ಮಹಿಳೆ ಮನೆ ಒಳಗಡೆ ಲಾಕ್ ಆಗೋದು, ಅದ್ರ ಸುತ್ತುವಂತಹ ಒಂದಷ್ಟು ವಿಷಯಗಳು, ಇವೆಲ್ಲವೂ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹಾಗಾಗಿ ಒಬ್ಬಳು ಆ ವುಮೆನ್ ಅಲೋನ್, ಹಿಂದಿನಲ್ಲಿ ಗೌರಿ ಲಾಕ್ ಅಟ್ ಹೋಮ್, ಈ ಥರ ಸಬ್ಜೆಕ್ಟ್ ಇಟ್ಕೊಂಡು ಎಲ್ಲ ಭಾಷೆಯಲ್ಲೂ ಮಾಡಿದ್ದು. ಓಕೆ, ಈ ನಾಟಕ ಮಾಡ್ತಾ ಮಾಡ್ತಾ ನಿಮಗೆ ಏನೆಲ್ಲ ಕಲಿಕೆ ಸಾಧ್ಯ ಆಯಿತು ಅಂತ ಹೇಳಿ. ಈ ನಾಟಕ ಮಾಡ್ತಾ ಒಂದು ಆ್ಯಕ್ಚುಲಿ ನಾನು ಪರ್ಫಾರ್ಮರ್, ನಾನು ಸ್ವಲ್ಪ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ತುಂಬ ಮಾಡ್ತಿದ್ದೆ. ಎಮೋಷನ್ಸು ಎಕ್ಸ್ಪ್ರೆಷನ್ಸ್ಗೆ ನಾಟಕದಲ್ಲಿ ಸ್ಟೇಜ್ ಮೇಲೆ ನಮ್ಮ ಎಮೋಷನ್ಸು ಅಷ್ಟು ಕಾಣಿಸಲ್ಲ. ಹಾಗಾಗಿ ಸ್ಟೇಜ್ಗೆ ಎಷ್ಟು ಬೇಕೋ ಅಷ್ಟು ವಾವ್ ಅನ್ನೋ ಈ ಲೆವೆಲಿಗೆ ಮಾಡ್ತಾಯಿದ್ದೆ. ಆದರೆ ನಾನು ಆ್ಯಕ್ಚುಲಿ ಒಬ್ಬಳು ಅಂಡರ್ ಮಾಡ್ತಾನೆ, ಆ ಕ್ಯಾರೆಕ್ಟರ್ನ ಅಂಡರ್ ಮಾಡ್ತಾನೆ, ಪರ್ಫಾರ್ಮ್ ಮಾಡ್ತಾ 2-3 ಶೋ, ಒಟ್ಟು 5 ಶೋ ಆಗಸ್ಟಲ್ಲಿ ಜನರು ಎಷ್ಟು ಎಮೋಷನಲ್ಲಿ ಕನೆಕ್ಟ್ ಆಗ್ತಿದ್ರು. 6ನೇ ಶೋ ನಂತರ ನಾನು ಸ್ವಲ್ಪ ಅದನ್ನು ಎಮೋಷನಲ್ ಆಗಿ ಪ್ಲೇ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಆಡಿಯನ್ಸಿಂದ ನಾನು ತುಂಬ ಕಲಿತೀನಿ. ಒಂದು ಕಟ್ಟೋದಾದಮೇಲೆ ಆಡಿಯನ್ಸಿಂದ ತುಂಬ ಕಲಿತಾ ಹೋಗ್ತೀನಿ, ಎಲ್ಲವೂ ಅಷ್ಟೇ. ಹೀಗೆ ಒಬ್ಬಳು ನಾನು ಎಮೋಷನಲಿ ನೋಡಲಿಕ್ಕೆ, ಎಮೋಷನಲಿ ಕನೆಕ್ಟ್ ಆಗಲಿಕ್ಕೆ ನನಗೆ ಆಡಿಯನ್ಸೇ ಕಾರಣ. ನಾಟಕದ ಬಗ್ಗೆ ತುಂಬ ಮಾತನಾಡೋದಿದೆ. ಅದಕ್ಕೂ ಮುಂಚೆ ಕೋಳಿ ಹೆಸರು ಸಿನಿಮಾ ಬಗ್ಗೆ ಮಾತನಾಡೋಣ. ಈಗ ಥಿಯೇಟರ್ಗೆ ಬರೋದಕ್ಕೆ ಸಿದ್ಧವಾಗಿರುವಂಥ ಸಿನಿಮಾ. ಕಳೆದ ವರ್ಷವಿಡೀ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಸಖತ್ ಸುದ್ದಿಯಲ್ಲಿದ್ದಂಥ ಚಿತ್ರ. ಕನ್ನಡಿಗರಾಗಿ ನಮಗೆ ತುಂಬ ಹೆಮ್ಮೆ ಇರೋದು. ಆ್ಯಂಡ್ ನೀವು ಅದರ ಚಿತ್ರದ ನಟಿಯಾಗಿ ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರಿ ಅಂತ ಹೇಳಿ. ಥ್ಯಾಂಕ್ ಯು. ಕನ್ನಡಿಗರಾಗಿ ನಮಗೆ ಹೆಮ್ಮೆ ಇದೆ ಅಂತ ಹೇಳಿದ್ರಲ್ಲ, ಇದನ್ನು ಕೇಳ ನನಗೊಂಥರ ಖುಷಿ ಆಯಿತು. ಎಲ್ಲ ನಿಮ್ಮ ಥರ ತುಂಬ ಎಲ್ಲರೂ ಕೂಡ ಕನ್ನಡಿಗರ ಹೆಮ್ಮೆ ಈ ಚಿತ್ರ ಅಂತ ಅಂದ್ಕೊಂಡು ಆ ಥರ ನಮ್ಮನ್ನು ಸ್ವೀಕರಿಸ್ಬಿಟ್ರೆ ನಮ್ಗೆ ಇನ್ನೇನು ಬೇಕು. ಹೌದು, ತುಂಬ ಜನಕ್ಕೆ ಗೊತ್ತೇ ಇರಲ್ಲ, ರೀಚ್ ಆಗಿರಲ್ಲ. ಸೊ ನನಗೆ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಒಂದಷ್ಟು ಚಿತ್ರೋತ್ಸವಗಳು, ಪ್ರಶಂಸೆಗಳು ಅವೆಲ್ಲವೂ ಕೂಡ ಖುಷಿ ಕೊಡುತ್ತೆ. ಹೌದು, ಖುಷಿ ಕೊಡುತ್ತೆ. ಆದರೆ ಅಲ್ಲಿಗೇ ಬಿಟ್ಬಿಡಲ್ಲ ನಾನು. ಅದನ್ನು ಮತ್ತೆ ಮುಂದುವರೆದ ಭಾಗವಾಗಿ ಇನ್ನೇನೋ ಹುಡುಕ್ತಾ ಇರ್ತೀನಿ, ಇನ್ನೇನೋ ಪಾತ್ರ ಹುಡುಕ್ತಾ ಇರ್ತೀನಿ. ಈ ಥರ ಹುಡುಕಾಟದಲ್ಲಿ ಇದ್ದೀನಿ. ಕೋಳಿ ಹೆಸರುದು ಒಂದು ಏನು ಹೇಳ್ತಾರೆ, ಒಂದು ಬೇರೆ ಥರದ ಬ್ರೇಕ್ಗೆ ನಾನೇನೋ ಹುಡುಕ್ತಾ ಇದ್ದೀನಿ. ನಿರ್ದೇಶಕಿ ಚಂಪಾ ಶೆಟ್ಟಿಯವರು ನೀವು ಈ ಪಾತ್ರವನ್ನು ಮಾಡಬೇಕು ಅಂತ ಹೇಳಿದಾಗ ನಿಮಗೆ ಏನೆಲ್ಲ ಥಾಟ್ಸ್ ಬಂದಿದ್ವು ಅಂತ ಹೇಳಿ. ಚಂಪಾ ಶೆಟ್ಟಿ ಮೇಡಮ್ ನನಗೆ ಗೊತ್ತಿತ್ತು. ಅವರು ರಂಗಕರ್ಮಿ, ಹಲವಾರು ವರ್ಷಗಳಿಂದ ನಾಟಕ ನಿರ್ದೇಶನ ಮಾಡ್ತಾ ಇದ್ದಾರೆ, ಡಬ್ಬಿಂಗ್ ಆರ್ಟಿಸ್ಟು, ತುಂಬ ಹೆಸರು ಮಾಡಿದವರು. ಒಂದ್ಸಲಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರು, ಅಕ್ಷತಾ ನೀನು ನಂಬರ್ ಕೊಡಮ್ಮ ಅಂತ. ಅವರು ಅದಕ್ಕೂ ಮೊದಲು ಅಮ್ಮಚ್ಚಿ ಎಂಬ ನೆನಪು ಮಾಡಿದರು. ಕೊಡಮ್ಮ ಅಂದ ತಕ್ಷಣ ಫಸ್ಟ್ ಕೊಟ್ಬಿಟ್ಟೆ. ಆದರೂ ಒಂದಿರುತ್ತಲ್ಲ, ಯಾಕೆ ಮೇಡಮ್ ಅಂತ ಕೇಳಿದೆ ಅಲ್ಲೇ ಮೆಸೇಜಲ್ಲೇ. ಆಮೇಲೆ ಒಬ್ಬರು ಥಿಯೇಟ್ರ್ ಪ್ರಾಕ್ಟಿಷನರಿಗೆ ಒಬ್ಬರು ನಂಬರ್ ಒಬ್ಬರ ಹತ್ರ ಇರುತ್ತೆ. ಅಂದರೆ ಇಲ್ಲಾಂದರೆ ನಮ್ಗೆ ಗೊತ್ತಿರೋರ ಹತ್ರ ಕೇಳ್ಬಿಟ್ಟು ತಗೊಳ್ಬೋದು. ಆದರೂ ಅವ್ರು ಫೇಸ್ಬುಕ್ಕಲ್ಲೇ ಅಪ್ರೋಚ್ ಮಾಡಿದ್ರು, ಯಾಕೆ ಮೇಡಮ್ ಅಂತ. ಹೇಳ್ತೀನಿ ಇಷ್ಟೇ. ಆಮೇಲೆ ಒಂದು ಏನಿಲ್ಲ ಅಕ್ಷತಾ, ಇನ್ನೊಂದು ದಿನ ಫೋನ್ ಮಾಡಿ ಏನು ಹೇಳಲ್ಲ, ಅವ್ರ ನಂಬರ್ ಬೇರೆ ಕೊಡಲಿಲ್ಲ, ನನಗೆ ಏನಿರ್ಬೋದು ವಿಷಯ ಅಂತ ಕಾಯ್ತಾ ಇದೆ. ಯಾಕೆಂದರೆ ನನಗೆ ಪಿಂಕಿಯಲ್ಲಿ ಅಪ್ರೋಚ್ ಬಂದಿದ್ದು ಫೇಸ್ಬುಕ್ ಮೆಸೇಜಿಂದನೇ. ಸೊ ಹಂಗಾಗಿ
ಈ ಫೇಸ್ಬುಕ್ ಮೆಸೇಜನ್ನ ನಾನು ಇಗ್ನೋರ್ ಮಾಡಲ್ಲ ಆ ಥರ. ಕಾಯ್ತಾನೆ ಇದೆ, ಒಂದು ಸ್ವಲ್ಪ ಫೋನ್ ಬಂತು. ನಾನಮ್ಮ ಚಂಪಾ ಶೆಟ್ಟಿ ಅಂದರು. ಮೇಡಮ್ ಹೇಳಿ. ಇಲ್ಲ, ಒಂದು ಪಾತ್ರ ಇದೆ, ಹಿಂಗೆ ಮಾಡಬೇಕು ಅಂತಿದ್ದೀನಿ, ಲೀಡ್ ರೋಲ್ ಅದು, ಮಾಡ್ತೀಯಾ ಅಂದರು. ಹಾಂ ಮೇಡಮ್ ಮಾಡ್ತೀನಿ, ಏನು ಕತೆ ಅಂತ. ನಾನು ಕಾತಾ ಚಿಕ್ಕಣ್ಣವ್ರದ್ದು ಕತೆ ಕಳಿಸ್ತೀನಿ, ಓದು ಮಾತಾಡೋಣ ಅಂತ. ಕಾತಾ ಚಿಕ್ಕಣ್ಣವ್ರದ್ದು ಹುಚ್ಚೀರಿ ಹೆಸರು ಪ್ರಸಂಗ ಅಂತ ಕತೆ, ಅದನ್ನು ಕಳಿಸಿದ್ರು. ಅದನ್ನು ಓದೆ. ಅಫ್ಕೋರ್ಸ್ ನೀವು ಓದಿ, ಒಂಥರ ಎಲ್ಲ ನಟಿಯರ್ಗು ಈ ಪಾತ್ರ ನಾನು ಮಾಡಬೇಕು ಅನ್ನೋವಂಥ ಕತೆ ಅದು, ಪಾತ್ರದ ವಿಷಯದಲ್ಲಿ. ಅದರ್ವೈಸ್ ಕತೆನೇ ತುಂಬ ಬ್ಯೂಟಿ. ಅಂದರೆ ಫುಡ್ ಮೇಲೆ, ಅಂದರೆ ನಾನು ಸ್ವಲ್ಪ ಫುಡ್ ಮೇಲೆ ಇಂಟ್ರೆಸ್ಟೆಡ್ ಆಗಿ ತುಂಬ ಕತೆಗಳು ಮತ್ತು ಈ ಥರದ್ದೆಲ್ಲ ಫುಡ್ ಜೊತೆ ಸಂಬಂಧಗಳನ್ನ ಹುಡುಕ್ತಾ ಇರ್ತೀನಿ, ಇನ್ನೇನೋ ಕನೆಕ್ಟ್ ಮಾಡ್ತಾ ಇರ್ತೀನಿ. ಫುಡ್ ಸ್ಟ್ರಗಲ್ ಜೊತೆ ಇರೋ ಒಂದು ಹಳ್ಳಿ ವಾತಾವರಣದ ಹೆಣ್ಮಗಳು ಕತೆ ಇದೆಯಲ್ಲ, ಓಕೆ ಮಾಡ್ತೀನಿ ಅಂದರೆ. ಒಂದಿನ ಬಂದರು, ಕೂತರು, ಪ್ರೋಸೆಸ್ ಶುರುನೇ ಆಗೋಯ್ತು. ಅವ್ರಿಗೇನಂತಂದರೆ ಅಪ್ರೋಚ್ ಇತ್ತಂತೆ, ನಾನು ಬಿಗ್ ಬಾಸ್ಗೆ ಹೋದಾಗ ಬಂದಾಗಲೇ ನನ್ನ ಕೈಲಿ ಮಾಡಿಸ್ಬೇಕು ಅಂತ. ಕೋವಿಡಲ್ಲಿ ನಾನು ಕನ್ಸೀವ್ ಅಂತ ಗೊತ್ತಾಯಿತು. ಅವರು ಸಿನಿಮಾನ ಮಾಡಲಿಕ್ಕಾಗಿರಲಿಲ್ಲ. ಬಟ್ ಆ ಟೈಮಲ್ಲಿ ಕೋವಿಡ್ ಲಾಕ್ಡೌನ್ ಓಪನ್ ಆದಮೇಲೆ ಸಿನಿಮಾ ಮಾಡಬೇಕು ಅಂತ ಅನಿಸಿ, ಅಯ್ಯಯ್ಯೋ ಈಗೇನು ಅವಳಿಗೆ ಆಗಲ್ಲ ಮಾಡೋಕ್ಕೆ, ಈಗ ಮಗು ಬೇರೆ ಚಿಕ್ಕದು, ಮಾಡೋಕ್ಕಾಗಲ್ಲ, ಬೇರೆ ಯಾರನ್ನಾದ್ರೂ ನೋಡೋಣ ಅಂದ್ಕೊಂಡಿದ್ರಂತೆ. ಅವ್ರದ್ದು ಸಿನಿಮಾ ಏನೋ ಕಾರಣಾಂತರಗಳಿಂದ ಟೇಕಪ್ ಆಗಲಿಲ್ಲ. ಆಮೇಲೆ ನಾನು ಒಂದು 6 ತಿಂಗಳು ಗಿಣಿಗೆ 5 ತಿಂಗಳು, ಅವಾಗ ಗಿಣಿಗೆ 5 ತಿಂಗಳು ಅಪ್ರೋಚ್ ಮಾಡಿದ್ರು. ಅಪ್ರೋಚ್ ಮಾಡಿ, ಪರವಾಗಿಲ್ಲ ಮೇಡಮ್, ನಾನು ಮಾಡ್ತೀನಿ, ನನಗೆ ಮಗು ಇದೆ, ಏನೂ ತೊಂದರೆ, ನನಗೆ ನಿನ್ನನ್ನೇ ಕಣ್ಣಲ್ಲಿ ಕಟ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಅಂದರು. ಒಬ್ಬರು ನಿರ್ದೇಶಕರು ಒಬ್ಬ ಪಾತ್ರಕ್ಕೆ ಒಂದು ನಟಿನ ಕಣ್ಣಲ್ಲಿ ಕಟ್ಕೊಂಡು ಅವ್ರನ್ನ ಪಾತ್ರಕ್ಕಾಗಿ ಕರೆದಾಗ ಅದು ನಿಜವಾಗ್ಲೂ ಒಂದು ಅದೃಷ್ಟನೇ ಅಲ್ವಾ. ಸೊ ಮಾಡೋಷ್ಟರಲ್ಲಿ ನನ್ನ ಮಗಳಿಗೆ 6-7 ತಿಂಗಳು ಅವಳು ಶೂಟಿಂಗ್ ಶುರು ಆಯಿತು. ಥ್ಯಾಂಕ್ ಯು ಚಂಪಾ ಮೇಡಮ್, ಈ ವಿಷಯದಲ್ಲಿ ನೀವು ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಓಕೆ, ಚಿತ್ರದ ಪ್ರಮುಖ ಪಾತ್ರಧಾರಿಯಾಗಿ ನಿಮ್ಮ ಪಾತ್ರ ಹಾಗೂ ಕಥೆಯ ಆಶಯದ ಬಗ್ಗೆ ಹೇಳೋದಾದ್ರೆ? ಪಾತ್ರ ಬಂದು ಹುಚ್ಚೀರಿ. ಇದು ಟಿ ನರಸೀಪುರ ಸೈಡ್ನ ಒಂದು ಹಳ್ಳಿ ಭಾಗದ ಕತೆ. ಹುಚ್ಚೀರಿ ಅನ್ನೋ ಪಾತ್ರ. ಆ ಪಾತ್ರ ತನ್ನ ಮಗಳಿಗಾಗಿ, ಮಗಳು ಕೋಳಿ ಸಾರು, ಹೆಸರು ಅಂದರೆ ಇಲ್ಲಿ ಸಾರು, ಹೆಸರು ಅಲ್ಲ ಹೆಸರು. ನಮ್ಮ ಮಂಡ್ಯ, ಮೈಸೂರು, ಚಾಮರಾಜನಗರದ ಕಡೆ ಇನ್ನು ಉಪ್ಪೆಸರು, ಒಂದು ಹೆಸರು, ಕೋಳಿ ಹೆಸರು ಹಿಂಗೆ ಕರೆಯೋದು. ಸೊ ಹೆಸರು ಅಂದರೆ ಕೋಳಿ ಸಾರು ತಿನ್ನಬೇಕು ಅಂತ ಬೈಕೆ ಅವಳದು. ಅದಲ್ಲದೆ ಗೌಡ್ರು ಮನೇಲಿ ಕೋಳಿ ಕುಯ್ತಾ ಇರ್ತಾರೆ, ಅಲ್ಲಿಂದನೇ ಹೋಗಿ ತಗೊಂಬ ಅಂದಾಗ ಇವಳು ಕೋಳಿ ಸಾರು ತರಕ್ಕೆ ಟಿಫನ್ ಇಟ್ಕೊಂಡು ಆಚೆ ಹೋಗ್ತಾಳೆ. ಅಲ್ಲಿಂದ ಏನಾಗುತ್ತೆ, ತರ್ತಾಳ, ತಂದರೆ ತಿಂತಾಳ, ಏನಾಗುತ್ತೆ ಅನ್ನೋದು ಕತೆ. ಇದಿಷ್ಟು ಕತೆ. ಅದು ಹುಚ್ಚೀರಿಯ ಒಂದು ಅಮ್ಮ ಮಗಳು ಸಂಬಂಧ, ಕೌಟುಂಬಿಕ ಒಂದಷ್ಟು ಹಿನ್ನೆಲೆಗಳು, ಇವೆಲ್ಲವೂ ನೀವು ಸಿನಿಮಾ ನೋಡಿದಾಗ ಭಾಳ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇನ್ನು ಕೆನಡಾದ ಒಟಾವಾ ಫಿಲ್ಮ್ ಫೆಸ್ಟಿವಲಲ್ಲಿ, ಅಜಂತಾ ಎಲ್ಲೋರ ಚಿತ್ರೋತ್ಸವಗಳಲ್ಲಿ ಚಿತ್ರದ ಪಾತ್ರಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದ್ರಿ. ಮತ್ತು ಮೆಲ್ಬೋರ್ನ್ ಫಿಲ್ಮ್ ಫೆಸ್ಟಿವಲಲ್ಲೂ ಕೂಡ ನಾಮಿನೇಟ್ ಕೂಡ ಆಗಿದ್ರಿ. ಇದು ನಿಮ್ಮ ಕಾನ್ಫಿಡೆನ್ಸನ್ನು ಇನ್ನಷ್ಟು ಹೆಚ್ಚಿಸ್ತಾ? ಹೇಗೆ ಅನ್ನಿಸ್ತು ಈ ಬಗ್ಗೆ ಅಂತ ಹೇಳಿ? ಒಂದು ಏನಂದರೆ, ನನ್ನ ಒಂದು ಬ್ಯಾಡ್ ಲಕ್ ಏನಂದರೆ, ಯಾವಾಗಲೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಗ್ಬೇಕಾದ್ರೆ ಒಂದಲ್ಲ ಒಂದು ಕಾರಣಕ್ಕೆ ನಾನು ಹೋಗೋಕ್ಕಾಗಿಲ್ಲ. ಒಂದು ಪಿಂಕಿ ಎಲ್ಲಿ ಟೈಮಲ್ಲಿ ಫುಲ್ ಕೋವಿಡು, ಲಾಕ್ಡೌನು, ಎಲ್ಲ ವರ್ಚುವಲ್ ಆಯಿತು, ಆ ಥರದ್ದೆಲ್ಲ ಇತ್ತು. ಇದು ಅಷ್ಟೇ, ನಾನು ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದೆ, ಅಯ್ಯೋ ಅವಾರ್ಡ್ಸ್ ಎಲ್ಲ ಯಾರಿಗೆ ಬರುತ್ತೆ ಅನ್ನೋ ಲೆವೆಲಲ್ಲಿ ಇದ್ದಾಗ ಒಟಾವಾದಲ್ಲಿ ಅವಾರ್ಡ್, ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡು, ಆದಿಲ್ ಹುಸೇನ್ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತಗೊಂಡ್ರು. ಆದಿಲ್ ಹುಸೇನ್ ನನ್ನ ಟೀಚರ್ NSTನಲ್ಲಿ. ಸೊ ಅದು ನೋಡೋಕ್ಕೆ ಚಂದ. ನಾನು ಆದಿಲ್ ಹುಸೇನ್ ಸರ್ ಪಕ್ಕ ಬೆಸ್ಟ್ ಆ್ಯಕ್ಟ್ರೆಸ್ ನೋಡೋದು ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರದ್ದು ಪೇಜಲ್ಲಿ ಎಲ್ಲ ಕಡೆ ಶೇರ್ ಮಾಡಿದಾಗ ನೋಡೋದೇ ಚಂದ, ಖುಷಿ ಆಯಿತು. ಅದ್ರ ಜೊತೆಗೆ ನಮ್ಮ ಚಂಪಾ ಶೆಟ್ಟಿ ಅವ್ರಿಗೂ ಕೂಡ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂದಿತ್ತು. ಅದರಲ್ಲಿ ಒಂಥರ ನಾವು ಕನ್ನಡಕ್ಕೆ 3 ಅವಾರ್ಡ್, ಇನ್ನೊಂದು ಪಿಂಕಿ ಎಲ್ಲಿ ಡೈರೆಕ್ಟರೇ 17-8 ಅನ್ನೋ ಒಂದು ಡೈರೆಕ್ಷನ್ ಮಾಡಿದರು, ಅವ್ರಿಗೆ ಬೆಸ್ಟ್ ಫಿಲಿಮ್ ಬಂತು. 3 ಕನ್ನಡದ ಅವಾರ್ಡ್ಸ್ ನಾವು ಒಟಾವಾದಲ್ಲಿ ತಗೊಂಡಿದ್ದು. ಒಂಥರ ಕನ್ನಡಿಗರ ಹೆಮ್ಮೆ ಅಂತಾರೆ. ನಾನೊಬ್ಳು ಕನ್ನಡಿಗರಾಗಿ ಫಸ್ಟು ಇದು ನನಗೆ ಹೆಮ್ಮೆ ವಿಷಯ ಅನ್ನಿಸ್ತು. ಇನ್ನೊಂದು ಆದಿಲ್ ಸರ್ ಪಕ್ಕ ತಗೊಂಡಿದ್ದು ಇನ್ನೊಂದು ಖುಷಿ. ಎಸ್, ಈಗ ಕೋಳಿ ಹೆಸರು ಥಿಯೇಟ್ರಿಗೆ ಬರ್ತಾ ಇದೆ, ನಾವು ಕೂಡ ದೊಡ್ಡ ಪರದೆಯ ಮೇಲೆ ಅದನ್ನು ನೋಡಬಹುದು. ಸೊ ಸಿನಿಮಾ ಬಿಡುಗಡೆ ಹಿನ್ನೆಲೆಯಲ್ಲಿ ಸಿನಿಮಾಸಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಸಿನಿಮಾಸಕ್ತರೇ ನೋಡಬೇಕಾಗಿರೋ ಚಿತ್ರ ಇದು ನಿಜವಾಗ್ಲೂ. ಕಲೆ, ಸಾಹಿತ್ಯ, ನಾಟಕ ಕಲೆ, ಸಿನಿಮಾ ಬೇರೆ ಥರನೇ ಆಸಕ್ತಿಯಿಂದ ನೋಡ್ತಾರಲ್ಲ, ಒಂದು ಧ್ಯಾನದ ರೂಪದಲ್ಲಿ ನೋಡ್ತಾರಲ್ಲ ಪ್ರೇಕ್ಷಕರು, ಅಂಥವ್ರಿಗೆ ಮಾಡಿರುವಂತಹ ಸಿನಿಮಾ ಇದು. ನಿರಾಸೆ ಅಂತೂ ಮಾಡೋದಿಲ್ಲ, ಒಂದು ಧ್ಯಾನದ ಸ್ಥಿತಿಯಲ್ಲೇ ನೋಡಬೇಕಾದ ಸಿನಿಮಾ. ಕಷ್ಟ ಆಗುತ್ತೆ ಇಂಥ ಸಿನಿಮಾಗಳು ಥಿಯೇಟ್ರಲ್ಲಿ ಬಿಡುಗಡೆ ಮಾಡೋದು. ಮತ್ತು ಇಂಥ ಸಿನಿಮಾಗಳಾಗಲಿ ಬೇರೆ ಸಿನಿಮಾಗಳಾಗಲಿ OTT ಅವರ ಬಾಗಿಲು ಮುಚ್ಚಿಬಿಟ್ಟಿದೆ.
ಬಟ್ ನಾವು ಪ್ರೂವ್ ಮಾಡಬೇಕಾಗಿದೆ. ಎಷ್ಟೇ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ತೊಗೊಂಡ್ರು, ಏನೇ ಮಾಡಿದ್ರು, ಒಂದು ಹಂತಕ್ಕೆ ಒಂದು ಪ್ರಯತ್ನ ಅಂತೂ ನಾವು ಮಾಡಲೇಬೇಕು, ಜನರು ಮುಟ್ಟಿಸೋಂಥ ಪ್ರಯತ್ನ ಮಾಡಲೇಬೇಕು. 26ನೇ ತಾರೀಕು ಜನವರಿ ರಿಲೀಸ್ ಆಗ್ತಿದೆ. ನಾವು ಪರಸ್ಪರ ಅಂತ 17 ಮತ್ತು ಕೋಳಿ ಹೆಸರು ಎರಡೂ ಒಂದಾಗಿ ರಿಲೀಸ್ ಮಾಡ್ತಾ ಇದ್ದೀವಿ. ಇದು ಕನ್ನಡದಲ್ಲೇ ಮೊದಲು 2 ಚಿತ್ರ ಒಂದೇ ಸಲ ಸೇಮ್ ಟೈಮ್ ಒಟ್ಟಿಗೆ ರಿಲೀಸ್ ಮಾಡ್ತಾ ಇರೋದು, ಒಟ್ಟಿಗೆ ಪ್ರಚಾರಕ್ಕೆ ಹೋಗ್ತಾ ಇರೋದು. ಇದು ಒಂಥರ ಹೊಸ ಅದು. ಮತ್ತು ರಿಯಾಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ಪ್ರಚಾರದಲ್ಲಿದ್ದೀವಿ ನಾವು. ಪರಸ್ಪರ ಲೈವಲ್ಲಿ ಪ್ರೀ ಬುಕ್ಕಿಂಗ್, ನೀವು ಯಾವಾಗ ಕ್ರೌಡ್ ಫಂಡಿಂಗ್ ಕೇಳಿದ್ದೀರಾ ಶೂಟಿಂಗಾಗಿ, ಇದು ರಿಲೀಸ್ಗೆ ನಾವು ಕ್ರೌಡ್ ಫಂಡ್ ಮಾಡ್ತಾ ಇದ್ದೀವಿ. ಅದು ಟಿಕೆಟ್ ರೂಪದಲ್ಲಿ ಟಿಕೆಟ್ನ ಕೊಟ್ಟು ನಾವು ರಿಲೀಸ್ಗೆ ಕ್ರೌಡ್ ಫಂಡಿಂಗ್ ಮಾಡ್ತಿದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಎಸ್. ಸೊ ಈಗ ನೀವೇ ಹೇಳಿದ ಹಾಗೆ ನಿಮ್ಮ ಸಿನಿಮಾದೊಂದಿಗೆ ಪೃಥ್ವಿ ಕೊಣನೂರು ಅವರ 17 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಎರಡೂ ಸಿನಿಮಾಗಳ ಬಿಡುಗಡೆಗೆ ಈ ಪರಸ್ಪರ ಹೆಸರಿನ ವೇದಿಕೆ ಒಂದು ಶುರುವಾಗಿದೆ. ಇದು ಒಂದು ರೀತಿ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಇದು ಇವರು ಕೇವಲ ನಮ್ಮ ಚಿತ್ರ ರಿಲೀಸ್ ಮಾಡೋಕ್ಕಾಗಿ ಮಾಡ್ಕೊಂಡಿದ್ದಾದ್ರೂ ಕೂಡ ಶುರುನಲ್ಲಿ ಇವ್ರ ಪ್ಲ್ಯಾನ್ ಎಲ್ಲ ಹೇಗಿದೆ ಅಂತ ಅಂದರೆ, ನೆಕ್ಸ್ಟ್ ಕೂಡ ಈ ಪ್ಲಾಟ್ಫಾರ್ಮ್ನ ಯಾರಾದರೂ ಚಿತ್ರ ಬಿಡುಗಡೆ ಮಾಡೋಕ್ಕೆ ಉಪಯೋಗಿಸ್ಕೋಬೋದು ಅನ್ನೋದಿದೆ. ಒಂಥರ ಭರವಸೆ. ಏನೇ ಬಿಸ್ನೆಸ್ ಶುರು ಮಾಡಿದ್ರು 1 ವರ್ಷ ನಾವೇನು ನಿರೀಕ್ಷೆ ಮಾಡೋ ಹಂಗಿಲ್ಲ. ತುಂಬ 1 ವರ್ಷ ನಮ್ದೊಂದು 0 ಹಾಗೆ ಇಟ್ಬಿಟ್ಟು ನೆಕ್ಸ್ಟ್ ಮಾಡಬೇಕು ಅಂದರೆ ಪ್ರಯತ್ನ ಬಿಡೋ ಹಾಗಿಲ್ಲ. ಹಾಗೆ ಇದು ಕೂಡ. ಆದರೆ ಬಿಸ್ನೆಸ್ ಅಲ್ಲ, ನಾವು ನಮ್ಮ ಸಿನಿಮಾದಲ್ಲಿ ತುಂಬ ಅಚೀವ್ ಮಾಡಿಬಿಡ್ತೀವಿ, ತುಂಬ ಎಲ್ಲ ಸಕ್ಸಸ್ ಆಗಿಬಿಡುತ್ತೆ, ಟಾರ್ಗೆಟ್ ರೀಚ್ ಮಾಡಿಬಿಡ್ತೀವಿ ಅಂತ ಅಲ್ಲದೇ ಇದ್ದರೂ ಕೂಡ ಆದಷ್ಟು ರೀಚ್ ಆದಷ್ಟು ಆಗಲಿ. ಆದರೆ ನೆಕ್ಸ್ಟ್ ಮುಂದೆ ಬರುವಂಥವ್ರಿಗೆ ಪ್ಲ್ಯಾಟ್ಫಾರ್ಮ್ ಅನುಕೂಲ ಆಗಲಿ ಅನ್ನೋದು ಅವ್ರ ಉದ್ದೇಶ ಆಗಿರೋದ್ರಿಂದ ಈ ಪ್ಲ್ಯಾಟ್ಫಾರ್ಮ್ಗೂ ಒಳ್ಳೆಯದಾಗುತ್ತೆ. ಇಂಥ ಸಿನಿಮಾಗಳು ಆದಷ್ಟು ಜನ ಸಿನಿಮಾಸಕ್ತರು ನೋಡ್ತಾರೆ ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇದೆ. ಎಸ್. ಸೊ ಈ ಹಿಂದಿನ ನಿಮ್ಮ ಪಿಂಕಿಯಲ್ಲಿ ಸಿನಿಮಾ ಕೂಡ ಹಲವಾರು ಚಿತ್ರೋತ್ಸವಗಳಲ್ಲಿ ಸ್ಕ್ರೀನಿಂಗ್ ಆಗಿ ಮೆಚ್ಚುಗೆಯನ್ನು ಪಡ್ಕೊಂಡಿತ್ತು. ಆ್ಯಂಡ್ ಈ ಚಿತ್ರದಲ್ಲಿ ನಿಮಗೆ ಹಲವಾರು ನಾನ್ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡುವಂಥ ಸವಾಲು ಕೂಡ ಇತ್ತು. ಅದ್ರ ಬಗ್ಗೆ ಹೇಳಿದಾದ್ರೆ ಏನು ಹೇಳ್ತೀರಿ? ನಾನ್ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡೋ ಸವಾಲೆ. ಅದು ಈಸಿನಲ್ಲ. ಒಬ್ಬರು ಆ್ಯಕ್ಟರ್ಗೆ ನಾವು ಕಲಿತು ಏನೋ ದಬಾ ಕೊಡಬೇಕು ಅಂತ ಕಾಯ್ತಾ ಇರ್ತೀವಲ್ಲ, ಹಂಗೆ. ಆದರೆ ನಿಜವಾಗ್ಲೂ ನಾನ್ ಆ್ಯಕ್ಟರ್ಸ್ ಮಾಡ್ತಿರ್ತಾರಲ್ಲ, ಅಂದರೆ ಪೃಥ್ವಿ ಥರದ ಡೈರೆಕ್ಟರ್ ಪ್ಯಾಟ್ರನಲ್ಲಿ ನಾನ್ ಆ್ಯಕ್ಟರ್ನ ರಿಯಲ್ ಆಗಿ ಅವ್ರು ಕ್ಯಾಪ್ಚರ್ ಮಾಡಿ ತೆಗೆಸ್ತಾರೆ. ಅವ್ರ ಜೊತೆ ನಾವು ಅವರಿಗೆ ಸರೆಂಡರ್ ಆಗಿ, ಅವ್ರ ಪಿಚ್ಗೆ ಜಾಯ್ನ್ ಆಗಿ, ಅವ್ರ ಎಮೋಷನ್ಸ್ಗೆ ನಾವು ಕನೆಕ್ಟ್ ಆಗ್ತಾ ಮಾಡೋದಿದೆಯಲ್ಲ, ಅಲ್ಲಿ ನಿಜವಾಗ್ಲೂ ಚಾಲೆಂಜೇ. ಆದರೆ ಕಷ್ಟ ಆಗಲಿಲ್ಲ. 1-2-3 ದಿನ ಶೂಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು. ಅದು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ನಾವಿಲ್ಲಿ ಯಾರು ನಾನ್ ಆ್ಯಕ್ಟರ್ ಇರ್ತಾರೆ ಅವ್ರ ರಿಧಮ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಸಿಕ್ಬಿಡುತ್ತೆ. ಅರ್ಥ ಮಾಡ್ಕೊತ ಹೋಗಬೇಕು. ಹಾಗೆ ಒಂಥರ ಮಜಾ ಇತ್ತು ನಾನ್ ಆ್ಯಕ್ಟರ್ ಜೊತೆ. ಮತ್ತು ಪರ್ಫಾರ್ಮರ್ ಅಂತ ಬೇರೆ ಹೇಳಿದೆ, ನಾನು ಪರ್ಫಾರ್ಮ್ ಮಾಡ್ತಿದ್ದೆ. ಇನ್ನೂ ತೀರಾ ಸೆಟಲ್ಡ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಪಿಂಕಿಯಲ್ಲಿ ಒಂದು ಚಿತ್ರ ನನಗೆ ಒಂದು ಕಲಿಕೆ. ಎಸ್. ಸೊ ನೀವು ಮೊದಲು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಂಥ ಸಿನಿಮಾ ಪಲ್ಲಟ. ಸೊ ಅದಾದ ನಂತರ ಕೋಳಿ ಹೆಸರು, ಪಿಂಕಿಯಲ್ಲಿ. ಸೊ ಈ ಎಲ್ಲ ಸಿನಿಮಾಗಳನ್ನ ಮಾಡ್ತಾ ಅಥವಾ ಮಾಡಿದ ಮೇಲೆ ನೀವು ಕಲಾವಿದರಾಗಿ ಎಷ್ಟು ಮಾಗಿದ್ದೀರಿ ಅಂತ ಅನಿಸುತ್ತೆ ನಿಮಗೆ ಅಂತ ಹೇಳಿ? ಹೇಗೆ ಅಂದರೆ, ನಾನು ಆ ಸಂದರ್ಭಕ್ಕೆ ಜೀವಿಸೋಳು ನಾನೇ ಪರ್ಸ್ನಲಿ. ಹಿಂದೆ ಏನಾಯಿತು ಐ ಡೋಂಟ್ ಕೇರ್, ಮುಂದೆ ಏನಾಗುತ್ತೆ ಐ ಡೋಂಟ್ ಕೇರ್, ಇವಾಗ ಏನಾಗಿದೆ ಅದೇ ನನಗೆ ಇಂಪಾರ್ಟೆಂಟ್. ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ, ಇದಷ್ಟೇ ಸತ್ಯ. ಇವತ್ತಿನ ದಿನ ಅಷ್ಟೇ ನನಗೆ ಸತ್ಯ. ಇವತ್ತು ನಾನು ಜೀವಿಸ್ತಿದ್ದೀನಿ. ನಾನು ಪಾತ್ರಗಳನ್ನೂ ಹಾಗೆ ನೋಡ್ತೀನಿ. ಪಲ್ಲಟ ಮಾಡೋವಾಗ ಇವತ್ತು ನೋಡಿದಾಗ ನಾನು ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಅಂತ ಅನ್ಸಲ್ಲ. ಸಖತ್ತಾಗಿ ಮಾಡಿದ್ದೀನಿ ಅಂತಲೂ ಅನ್ಸಲ್ಲ. ನಾನು ಆ ಕ್ಷಣ ಆ ಪಾತ್ರಕ್ಕಾಗಿ ಜೀವಿಸಿದ್ದೀನಿ. ಈಗ ಅದನ್ನೇ ನಾನು ಇವಾಗ ರಿಪೀಟ್ ಮಾಡೋಕ್ಕಾಗಲ್ಲ. ಈಗ ವರ್ಷದಿಂದ ವರ್ಷಕ್ಕೆ ಬೆಳೆದಿರ್ತೀನಿ, ಅಲ್ಲಿ ನಾನು ಬೆಳೆದು ಇರ್ತೀನಿ, ಕೆಳಗಡೆ ಇಳಿದು ಇರ್ತೀನಿ. ಆ ಅನುಭವದ ಮೇಲೆ ನಾನು ನಟನೆ ಮಾಡಬೇಕಾಗುತ್ತೆ. ನನಗೆ ಡೈರೆಕ್ಟ್ರಿಂದ ನಾನು ತುಂಬ ಕಲಿತಾ ಹೋಗ್ತೀನಿ, ಕೋ ಆರ್ಟಿಸ್ಟಿಂದ ತುಂಬ ಕಲಿತಾ ಹೋಗ್ತೀನಿ. ಹಾಗಾಗಿ ನನಗೆ ಪಲ್ಲಟ ಆಗ್ಬೋದು, ಪಿಂಕಿಯಲ್ಲಿ ಆಗ್ಬೋದು, ಕೋಳಿ ಹೆಸರು ಆಗ್ಬೋದು, ಈ 3 ನನ್ನ ಕಲಿಕೆಯ ಸಿನಿಮಾಗಳೇ. ಮುಂದಿನ ಸಿನಿಮಾ ಕೂಡ ಈ ಕಲಿಕೆ ಆಧಾರದ ಮೇಲೆ ನಾನು ಮಾಡಬಹುದು. ಆದರೆ ಅಲ್ಲಿ ನಿರ್ದೇಶಕ ನಮ್ಮನ್ನು ಹೇಗೆ ಬಂಧಿಸ್ತಾರೆ ಅಥವಾ ಹಿಡಿತಾರೋ ಬಿಡ್ತಾರೋ, ಅಲ್ಲಿನ ಕೋ ಆರ್ಟಿಸ್ಟ್ಗಳು ಹೆಂಗಿರ್ತಾರೆ, ಅದು ನನಗೆ ಹೇಳೋಕ್ಕಾಗಲ್ಲ.